ಚಾನಲ್ ಕವನ ರಾಣಿ ವ್ಲಾಗ್ಸ್. ನಾನು ಕವನ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ವ್ಲಾಗ್, ಯಾಕಂದರೆ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ವ್ಲಾಗ್ನ ಹಾಕ್ತಾ ಇದ್ದೀನಿ. ಅಂದರೆ ಇದು ತುಂಬ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಸರ್ಪ್ರೈಸಿಂಗ್ಲಿ ಅವತ್ತು ಬೆಳಿಗ್ಗೆ ಪಾರಿವಾಳಗಳು, ಗಿಣಿಗಳು ಎಲ್ಲ ಬಂದಿದ್ವು ನಮ್ಮ ಮನೆ ಮುಂದೆ. ಯೂಶಲಿ ನಾವು ಕಣದಲ್ಲಿ ಜೋಳಗಳನ್ನೆಲ್ಲ ಒಣಗಾಕಿರ್ತೀವಿ. ಆ್ಯಂಡ್ ಅಂದರೆ ಹಸಿ ಜೋಳನ ಡ್ರೈ ಮಾಡೋಕ್ಕೆ ಹಾಕಿರ್ತೀವಿ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಸೊ ಅದು ಉಳ್ಕೊಂಡಿತ್ತಲ್ಲ, ಅದನ್ನೆಲ್ಲ ತಿನ್ನೋಕ್ಕೆ ಪಾರಿವಾಳಗಳು, ಗಿಣಿಗಳೆಲ್ಲ ಬಂದಿದ್ವು. ತುಂಬ ಬಂದಿದ್ವು. ನಾರ್ಮಲಾಗಿ ಇಷ್ಟೊಂದು ಬರೋಲ್ಲ. ಆ್ಯಂಡ್ ಅವತ್ತು ತುಂಬ ಬೆಳಗ್ಗೆನೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ನಮ್ಮದು. ಬೆಳಿಗ್ಗೆ ತಿಂಡಿಗೆ ಅಂತ ನಮ್ಮ ಮಮ್ಮಿ ದೋಸೆ, ಚಟ್ನಿ ಮತ್ತು ಒಂದು ಟೊಮೆಟೊ ಮತ್ತು ಈರುಳ್ಳಿ ಗೊಜ್ಜು ಮಾಡಿದರು. ತುಂಬ ಬೇಗ ಆಗಿಬಿಡುತ್ತೆ ಈ ಗೊಜ್ಜು. ನೆಕ್ಸ್ಟು ಯಾವಾಗಲಾದರೂ ಫ್ರೀ ಆದಾಗ ನಾನು ಇದರ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಎಲ್ಲ ಅಡುಗೆದು ಆ್ಯಂಡ್ ನಾರ್ಮಲ್ ಡೇ ಇತ್ತು. ಸೊ ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಸಂಜೆ ನಮ್ಮ ಮಮ್ಮಿ ಡ್ಯಾಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊರಟಿದ್ರು, ದೇವಸ್ಥಾನಕ್ಕೆ ಅಂತ. ಯಾಕಂದರೆ ಇವಾಗ ರಾಘವೇಂದ್ರ ಸ್ವಾಮಿದು 352ನೇ ಆರಾಧನೆ ನಡೀತಿತ್ತು. ಆ್ಯಂಡ್ ಸ್ಪೆಷಲ್ ಡೇ ಆಗಿರೋದ್ರಿಂದ ನಮ್ಮ ಮಮ್ಮಿ ಫೇವ್ರೇಟ್ ದೇವಸ್ಥಾನಕ್ಕೆ ಹೋಗಿದ್ರು. ಅವ್ರು ಹೋಗಿದ್ದು ಬರೋಷ್ಟರಲ್ಲಿ ನಾನು ಹೂನ ಕಟ್ಟಿಟ್ಟಿದ್ದೆ ನಮ್ಮ ಮಮ್ಮಿಗೆ ನೆಕ್ಸ್ಟ್ ಬಂದು ಮುಟ್ಕೊಳ್ಳಿ ಅಂತ. ದಿಂಡು ಥರ ಕಟ್ಟಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿದ್ವು ನಮ್ಮ ಗಿಡದಲ್ಲಿ. ನಮ್ಮ KR ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಆರಾಧನೆ ಎಲ್ಲ ಮಾಡಿದ್ರು. ತುಂಬ ಜನ ಬಂದಿದ್ರಂತೆ. ಆ್ಯಂಡ್ ತೊಟ್ಟಿನಲ್ಲೆಲ್ಲ ದೇವ್ರನ್ನ ಇಟ್ಟು ತೂಗಿದ್ರಂತೆ. ಆ್ಯಂಡ್ ಇವರು ಹೋಗೋಷ್ಟರಲ್ಲಿ ಅದೆಲ್ಲ ಮುಗ್ದೋಗಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಅವಾಗವಾಗ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ಬೋದು, ಯಾಕಂದರೆ ಆಚೆ ಕಡೆ ಕೆಲಸ ಮಾಡ್ತಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡಿದ್ದೀನಿ ನಾನು ಬೇರೆ ಕಡೆ ಕುತ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡ್ತಿರ್ಬೋದು ನೀವು. ರಾಘವೇಂದ್ರ ಸ್ವಾಮಿ ಮಠ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಇದು 352ನೇ ಆರಾಧನೆ, ಅಂದರೆ ಒರಿಜಿನಲ್ ಆಗಿ ರಾಘವೇಂದ್ರ ಸ್ವಾಮಿ ಅವ್ರದ್ದು. KR ನಗರ ಶ್ರೀ ಹೋಟ್ಲು ರೋಡಲ್ಲಿ ಕೃಷ್ಣ ಮಂದಿರ ಪಕ್ಕ. ಸಮಾಧಾನ ಆಯ್ತಾ ನಿನ್ಗೆ? ಆರಾಧನೆಗೆ ಹೋಗಿ ಅಯ್ಯೋ, ಅವೆಲ್ಲ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡ್ ಬರ್ಬೇಕಂತ ಗೊತ್ತಿಲ್ವಾ? ನಿನ್ನೆ, ಇವತ್ತು, ನಾಳೆ 3 ದಿನ ಆರಾಧನೆ. ಸಾಕು ಸಾಕು ಅದು ತಿಂದಿದ್ದು. ಆ್ಯಂಡ್ ಇದು ನಮ್ಮ ಮಮ್ಮಿ ಡ್ಯಾಡಿ ಮದುವೆ ಆಗಿ 21 ವರ್ಷದ ಆ್ಯನಿವರ್ಸರಿ. ಆ್ಯಂಡ್ ಇದಕ್ಕೋಸ್ಕರ ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ನೆಕ್ಲೆಸ್ಸು ಮತ್ತು ಲಾಂಗ್ ಚೈನ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಇದು KR ನಗರ ಟೀಕಮ್ ಜ್ಯುವೆಲರ್ಸಲ್ಲಿ ಮಾಡಿಸಿರೋ ಅಂಥದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಲೈಟ್ ವೆಯ್ಟ್ ಜ್ಯುವೆಲ್ಲರಲ್ಲಿ ಮಾಡಿಸಿರೋದು. ಅಂದರೆ ತುಂಬ ಜಾಸ್ತಿ ಲೈಟ್ ವೆಯ್ಟಾಗಿ ಕಾಣಿಸಿದ್ರು ಇದು ತುಂಬ ತೂಕ ಇದೆ ಆ್ಯಕ್ಚುಲಿ. ಸರ್ಪ್ರೈಸಿಂಗ್ಲಿ ಅವತ್ತೇ ಕರೆಕ್ಟಾಗಿ ಅದು ರೆಡಿಯಾಗಿತ್ತು. ಸೊ ತೋರಿಸ್ತಾ ಇದ್ದೀನಿ ನಿಮಗೆ ಡೀಟೇಲಾಗಿ. ಇದರಿಂದ ಇನ್ನೊಂದು ಡೀಟೇಲಾಗಿ ಅದಕ್ಕೋಸ್ಕರ ಅಂತಲೇ ವಿಡಿಯೋ ಮಾಡ್ತೀನಿ. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿರೋದು ಇದು. ಆ್ಯಂಡ್ ಇಲ್ಲಿ ನಮ್ಮ ಡ್ಯಾಡಿಗೆ ಎನಿ ಟೈಮ್ ಬ್ಯುಸಿ ಕಾಲ್ಸ್ಗಳು ಬರ್ತಾನೆ ಇರ್ತವೆ. ಸೊ ನಮ್ಮ ಮಮ್ಮಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ಎಷ್ಟು ಹೇಳಿದ್ರು ಅವರು ಫೋನ್ ಕಟ್ ಮಾಡ್ತಿಲ್ಲ. ಆ್ಯಂಡ್ ಅವ್ರ ಬಿಸ್ನೆಸ್ ಕಾಲ್ಸ್ಗಳು ನಡೀತಾನೆ ಇರ್ತವೆ. ಸೊ ನಮ್ಮ ಮಮ್ಮಿ ಸ್ವಲ್ಪ ಫ್ರಸ್ಟ್ರೇಷನಲ್ಲಿದ್ದರು. ಎನಿವೇಸ್ ಇದು ಏನೋ ಏನಾಯ್ತು ಮಮ್ಮಿ? ಗೊತ್ತಾಯ್ತು, ನಾನಾಗಿದ್ದಲ್ಲ, ಅದ್ರ ಕೋಪ ತೆಗ್ದೆ ಅದು ಪಟಾಕಿ ಅದು ಆ್ಯಕ್ಚುಲಿ ಬ್ಲಾಸ್ಟ್ ಆಯಿತು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂದರೆ ಒಂಥರ ಈ ಬೆಚ್ಚನೀರೆಲ್ಲ ಹಾಕಿಸ್ತಾರಲ್ಲ, ಆ ಥರ ದೃಷ್ಟಿ ತೆಗ್ದಾಗ ಆಯಿತು ಬಿಡಿ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಸೊ ನೋಡಿ ಇವರಿಬ್ಬರು ಯಾವ ಥರ ಏನೇ ಆದರೂ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ದೇನೆ ಎಷ್ಟು ಆ ಸೆಕೆಂಡಲ್ಲೇ ಚೇಂಜ್ ಆಗಿ ಆ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಟು ಯು ಬೋತ್. ಹೀಗೆ ಲೈಫ್ ಟೈಮ್ ತುಂಬ ಚೆನ್ನಾಗಿರಿ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಅವತ್ತು ತುಂಬ ಸಿಂಪಲ್ ಆಗಿತ್ತು ದಿನ. ನಾವು ತುಂಬ ಸಿಂಪಲ್ಲಾಗಿ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಜಾಸ್ತಿ ಫ್ಯಾಮಿಲಿ ಗ್ಯಾದರಿಂಗ್ ಥರ ಎಲ್ಲ ಏನು ಮಾಡಿದ್ದಿಲ್ಲ. 25 ಇಯರ್ಸ್ ಮ್ಯಾರೇಜ್ ಆ್ಯನಿವರ್ಸರಿಗೆ ನಮ್ಮ ಚೌಟ್ರಿಲೇ ಮತ್ತೆ ಗ್ರ್ಯಾಂಡಾಗಿ ಮತ್ತೆ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ, ಆದಷ್ಟು ಬೇಗ ಬರಲಿ. ಇದು 21ನೇ ವರ್ಷ, ಇನ್ನೂ 4 ವರ್ಷ ಕಾಯಬೇಕು ಅದಕ್ಕೋಸ್ಕರ. ಸೊ
ಆ್ಯಂಡ್ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್. ಹೇಗಿತ್ತು ಅಂತ ಐ ಹೋಪ್ ಚೆನ್ನಾಗಿತ್ತು ಅಂತ. ಎಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳನ್ನ ಸಪೋರ್ಟ್ ಮಾಡಿ. ಹೀಗೆ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಕೇರ್ ಲೆವೆಲನ್ನು ತೋರಿಸಿ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಮರಿಬೇಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.